ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ತಿರುಗುಮ ನೋಡೋ, ದಿಸ್ ಈಸ್ ಮೈ ಬ್ರದರ್. ಓಕೆನಾ, ನನ್ನ ಜೊತೆಗೆ ಹುಟ್ಟಿದ ತಮ್ಮ. ಇವತ್ತು ಆ್ಯಕ್ಚುಲಿ ಬ್ರದರ್ಸ್ ಡೇ. ನಂಗೆ ಬ್ರದರ್ಸ್ ಡೇ ಅಂತ ಗೊತ್ತೇ ಇರಲಿಲ್ಲ. ಹೆಂಗೋ ಕರೆಕ್ಟಾಗಿ ಬಂದಿದ್ದಾನೆ ಮನೆಗೆ. ಅವ್ನು ತುಂಬಾ ಇಂಟ್ರೋವರ್ಟು, ಕ್ಯಾಮ್ರಾ ಮುಂದೆ ಬರೋಕ್ಕೆಲ್ಲ ತುಂಬಾ ನಾಚಿಕೆ ಪಡ್ತಾನೆ. ಸೊ ನಾನು ಕೆಲಸ ಇದೆ, ವರ್ಕ್ ಫ್ರಮ್ ಹೋಮು, ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದು ಏನು ಮಾಡೋದು ಅಂತ ಗೊತ್ತಿಲ್ಲ ನನಗೆ. ಇವಾಗಲೇ ಗೊತ್ತಾಗಿದ್ದು, ಮಧ್ಯಾಹ್ನ ಆಗ್ತಾ ಬಂತು, 12 o'clock ಆ್ಯಕ್ಚುಲಿ. ಇವಾಗಲೇ ನನಗೆ ಇವತ್ತು ಬ್ರದರ್ಸ್ ಡೇ ಅಂತ ಗೊತ್ತಾಗಿದ್ದು. ಕೋಇನ್ಸಿಡೆನ್ಸ್ ಹೆಂಗೂ ಮನೆಗೆ ಬಂದಿದ್ದಾನೆ. ಬ್ರದರ್ಸ್ ಡೇ ಅಂತಂದರೆ ಸೆಲೆಬ್ರೇಟ್ ಮಾಡಲೇಬೇಕಾ ಅಂತ ಆ ಥರ ಎಲ್ಲ ಏನಿಲ್ಲ, ಏನೋ ನನಗೆ ಅನ್ನಿಸ್ತಾ ಇದೆ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ಐ ಆಮ್ ಗೋಯಿಂಗ್ ಟು ಸೆಲೆಬ್ರೇಟ್ ಬ್ರದರ್ಸ್ ಡೇ. ಸೊ ಅದನ್ನೇ ನೀವು ಈ ವಿಡಿಯೋನಲ್ಲಿ ನೋಡ್ತೀರಾ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಮಗನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಆಲ್ರೆಡಿ ಮಾರ್ನಿಂಗ್ ಹೋಗಿದ್ದಾನೆ ಸ್ಕೂಲಿಗೆ. ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ. ಇವತ್ತೇ ಕರೆಕ್ಟಾಗಿ ಅವನಿಗೆ ವೀಕ್ ಆಫ್ ಇತ್ತು ಆಫೀಸು. ಮನೆಗೆ ಬಂದಿದ್ದಾನೆ. ಸೊ ಒಂಥರ ಲಕ್ ಅಲ್ವಾ, ಕರೆಕ್ಟಾಗಿ ಬಂದಿದ್ದಾನೆ ಮನೆಗೆ. ನನ್ನ ಕ್ಯಾಮ್ರಾ ಮುಂದೆ ಬರೋಕ್ಕೆ ಅಳ್ತಾನೆ ಅವನು. ಐ ಶೋ ಯು ಹೆಂಗೆ ಕುತ್ಕೊಂಡಿದ್ದಾನೆ ಅಂತ. ಇಲ್ಲಡಿ, ಅವನಿಗೆ ಸಖತ್ ನಾಚಿಕೆ ಕ್ಯಾಮ್ರಾ ಮುಂದೆ ಬರೋಕ್ಕೆ. ತುಂಬಾ ಸೆಕೆ ಇದೆ. ಇಲ್ಲಿ ಫ್ಯಾನ್ ಹಾಕ್ಕೊಂಡು ನಾನಿಲ್ಲಿ ಕೆಲಸನ ಮಾಡ್ತಾಯಿದ್ದೀನಿ. ಸೊ ಲ್ಯಾಪ್ಟಾಪೆಲ್ಲ ತೋರ್ಸೋಕ್ಕಾಗಲ್ಲ, ವರ್ಕ್ ಮಾಡ್ತಾಯಿದ್ದೀನಿ. ಸೊ ಈಗ ನೋಡೋಣ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ನೋಡೋಣ. ಸೆಲೆಬ್ರೇಟ್ ಮಾಡಿದ್ರೆ ವಿಡಿಯೋ ಹಾಕ್ತೀನಿ, ನಂತರ ವಿಡಿಯೋ ಹಾಕೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ. ಏನು ಮಾಡ್ತಾಯಿದ್ದೀವಿ ನಾವು? ಯಾಕೆ ಚುಚ್ತೀಯಾ? ಸೊ ಮನೆಯಲ್ಲಿ ಗ್ಯಾಸ್ ಖಾಲಿ ಆಗೋಗಿದೆ. ಎಲೆಕ್ಟ್ರಿಕ್ ಸ್ಟೌವಲ್ಲಿ ಈಗ ಏನು ಮಾಡ್ತಿದ್ದೀವಿ ಗೊತ್ತಾ? ನೋಡಿ, ಬಜ್ಜಿನ ಸುಡ್ತಾ ಇದ್ದೀವಿ. ಎಲ್ಲ ಸ್ಪ್ಲಿಟ್ ಆಗ್ತಾ ಇದೆ ಎಣ್ಣೆ ಎಲ್ಲ. ಸೊ ಅದಕ್ಕೆ ಸಾತ್ವಿಕ್ನ ದೂರ ನಿಲ್ಲಿಸ್ಬಿಟ್ಟು ಆಮೇಲೆ ಸುಡ್ತಾ ಇದ್ದೀವಿ. ಬೇಯ್ತಾನೆ ಇಲ್ಲ. ಇದು ಏನು ಸ್ಪೆಷಲ್ ಇವತ್ತು? ಅಲ್ಲಿ ನೋಡಿ, ಕಟ್ ಮಾಡ್ತಾ ಇದ್ದಾನೆ ಆನಿಯನ್. ಆ ಥರ ಕಟ್ ಮಾಡೋದ್ರೆ ಹಾಕೋಕ್ಕಾಗಲ್ಲ. ಬೋಂಡಾಗಿ ಕಟ್ ಮಾಡ್ತೀವಲ್ಲ ಆ ಥರ ಹಾಕು. ಏನು ಚಿನಿ? ಏನು ಬೋಂಡನಾ? ಏನು ತಗೊಳ್ತು ಮಾಮ? ತೋರಿಸು. ಏನದು? ಟಾಡಾ. ಇದೇನಿದು? ಪಾಸ್ತಾನಾ? ಓಕೆ. ಸೊ ಪಪ್ಪ ಹತ್ರ ಹೋಗಮ್ಮ. ಚಿನಿ, ಪಪ್ಪ ಹತ್ರ ಹೋಗಿ ರೂಮ್ಗೆ. ಇವತ್ತು ಫುಲ್ ಹೆಕ್ಟಿಕ್ ಡೇ. ಫ್ರೈಡೇ ಬೇರೆ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ನನಗೆ. ಸೊ ಕೆಲಸ ಎಲ್ಲ ಮುಗೀತು. ಈಗ ಅಡುಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ನು ಕೇಕ್ ಏನಾದರೂ ತರಿಸ್ತೀನಿ ಅಂತ ಹೇಳಿದ್ದಕ್ಕೆ, ಸರ್ಪ್ರೈಸಾಗಿ ತರ್ಸೋಣ ಅಂತ ಹೇಳಿ ನಾನು ಆರ್ಡರ್ ಮಾಡೋಕ್ಕೆ ಹೋಗಿದ್ದಕ್ಕೆ ಅವ್ನು ನೋಡ್ಕೊಂಡ ಮೊಬೈಲಲ್ಲಿ. ಸೊ ನನಗೆ ಅದೆಲ್ಲ ತರಿಸ್ಬೇಡ, ನನಗೆ ಇಷ್ಟ ಆಗೋಲ್ಲ ಅಂದ. ಅವ್ನಿಗೆ ಹತ್ರ ಎಲ್ಲ ಏನೂ ಇಷ್ಟ ಆಗೋದಿಲ್ಲ. ಸೊ ಅವ್ನಿಗೆ ಇಷ್ಟ ಆಗೋ ಥರನೇ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಅವ್ನಿಗೆ ಏನು ಬೇಕೋ ಅದು ಫುಡ್ನ ಮಾಡಿಟ್ಟೆ. ಸೊ ಫುಡ್ಡೆಲ್ಲ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಸೊ ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸ್ವೀಟ್ ಮಾಡಿದ್ರೆ ನಾನು ಸ್ವಲ್ಪ ಡಯಟಲ್ಲಿ ಇರೋದ್ರಿಂದ ಸ್ವೀಟ್ ತಿನ್ನೋದಿಲ್ಲ ಅಂತ ಹೇಳಿ ಸೋನ್ ಪಾಪ್ಡಿನ ತರಿಸಿದ್ದೆ ನಾನು ಹೊರಗಡೆಯಿಂದ. ಸೊ ಅವನಿಗೂ ಅದು ತುಂಬಾ ಇಷ್ಟ, ನನಗೂ ಅಷ್ಟೇ ತುಂಬಾ ಇಷ್ಟ. ಸೊ ಸ್ವೀಟಿಗೆ ಅದು, ಹಾಗೆ ಮಿರ್ಚಿ ಬಜ್ಜಿ ಮಾಡಿದ್ದೆ. ಅದಾದಮೇಲೆ ರೈಸ್. ನನಗೆ ನನ್ನ ತಮ್ಮ ಬಂದು ತುಂಬಾ ಸ್ಪೆಷಲ್ ಪರ್ಸನ್ನು. ಸೊ ಯಾಕೆ ಅಂತಂದರೆ ನಮ್ಮಪ್ಪ ನಮ್ಮಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದಕ್ಕಿಂತ ನನ್ನ ತಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋದು ತುಂಬಾ ಜಾಸ್ತಿ. ಸೊ ನಮ್ಮಪ್ಪ ನಮ್ಮಮ್ಮ ಹೇಳಿರೋ ಪ್ರಕಾರ ನಾನು 1 to 5 years ತನಕ ನನ್ನ ಅಜ್ಜಿ ತಾತ ಹತ್ರ ಇದ್ದೆ. ಅದಾದಮೇಲೆ ನಾನು ಇಲ್ಲಿಗೆ ಬಂದಮೇಲೆ ಸ್ಟಡೀಸು, ಸ್ಕೂಲು ಅಂತ ಹೇಳಿ ಹೋಗ್ತಾಯಿದ್ದೆ. ಅಪ್ಪ ಅಮ್ಮ ಇಬ್ಬರು ತುಂಬ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ರೆ ಕೆಲ್ಸಕ್ಕೆ ಹೋಗಿ ಬರೋ ತನಕ ನನ್ನ ತಮ್ಮನ್ನ ನಾನೇ ನೋಡ್ಕೋತಾ ಇದ್ದೆ. ಹಾಗೆ ಸ್ಕೂಲಿಗೆ ಕರ್ಕೊಂಡೋಗೋದು, ಕರ್ಕೊಂಬರೋದು ಎಲ್ಲ ನಾನೇ ಕರ್ಕೊಂಡೋಗಿ ಕರ್ಕೊಂಬರ್ತಾಯಿದ್ದೆ. ಸೊ ಕೆಲವೊಂದು ಟೈಮ್ ಅವರೇ ರೆಡಿ ಮಾಡಿ ಬಿಟ್ಬಿಡ್ತಿದ್ರು, ನಾನು ಕರ್ಕೊಂಡೋಗಿ ಬರ್ತಾಯಿದ್ದೆ. ಕೆಲವೊಂದು ಟೈಮು ನಾನೇ ಅವನನ್ನು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾಯಿದ್ದೆ. ನನಗೂ ಚಿಕ್ಕ ವಯಸ್ಸೇ, ಅವನಿಗೂ ಚಿಕ್ಕ ವಯಸ್ಸೇ. ಬಟ್ ಆ ರೀತಿ ಇತ್ತು ಮನೆಯಲ್ಲಿ ಸಿಚುವೇಶನ್ನು. ಸೊ ಅದರಿಂದ ನನ್ನ ತಮ್ಮ ಒಂದು ರೀತಿ ನನಗೆ ಮಗನೂ ಹೌದು. ಸೊ ಆ ರೀತಿ ಒಂಥರ ಎಮೋಷ್ನಲ್ ಕನೆಕ್ಟ್ ನನ್ನ ತಮ್ಮನ ಹತ್ರ. ನನ್ನ ತಮ್ಮನ ಹತ್ರ ಯಾವಾಗ್ಲೂ ಕೋಪದಿಂದಲೇ ಮಾತಾಡ್ತೀನಿ. ಸೊ ಕೋಪ ಇರೋ ಹತ್ರನೇ ಅಲ್ವಾ ಪ್ರೀತಿ ಜಾಸ್ತಿ ಇರೋದು. ಸೊ ಕೋಪ ಅಂತಂದರೆ ಏನು ಜಗಳ ಅಂತ ಎಲ್ಲ ಏನಿಲ್ಲ. ಏನೇ ಮಾತಾಡಿಸಿದ್ರು ಅವನನ್ನು ಒಂದು ರೀತಿ ದಬಾಳಿಕೆಯಿಂದ ಮಾತಾಡ್ಸೋ ಥರ ಮಾತಾಡಿಸೋದು. ಅವನು ಅದನ್ನೆಲ್ಲ ಲೈಟಾಗಿ ತಗೋತಾನೆ. ಸೀರಿಯಸ್ಲಿ ಈಸ್
ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತಲೇ ಹೇಳ್ಬೋದು. ಸೊ ಹಿ ಈಸ್ ವೆರಿ ಸ್ಪೆಷಲ್ ಇನ್ ಮೈ ಲೈಫ್. ನನ್ನ ಲೈಫಲ್ಲಿ 4 ಮುಖ್ಯವಾದ ಮೆನ್ಸು ತುಂಬಾ ಸ್ಪೆಷಲು, 5 ಜನ ಅಂತಲೇ ಹೇಳ್ಬೋದು. ಸೊ ಈ 5 ಜನನ ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ನನಗೆ ಡೆಮಿನಿಷಿಯಾ ಆ ಥರ ಏನಾದರೂ ಕಾಯಿಲೆ ಬಂದರೂ ನಾನು ಇವ್ರು 5 ಜನನ ಮರೆಯೋದೇ ಇಲ್ಲ. ಫಸ್ಟು ನನ್ನ ತಾತ, ನಮ್ಮಮ್ಮ ಅವರ ಅಪ್ಪ, ಅವರಂದರೆ ನಂಗೆ ತುಂಬಾ ಇಷ್ಟ. ಬಟ್ ಅವ್ರು ಈಗಿಲ್ಲ, 2 ಇಯರ್ಸ್ ಆಯಿತು ಅವ್ರು ತೀರ್ಕೊಂಡು. ಸೊ ಬಟ್ ಅವ್ರ ಮೆಮೊರೀಸ್ ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ಅವ್ರಿಗೂ ಅಷ್ಟೇ ಅಂದರೆ ತುಂಬಾ ಇಷ್ಟ. ಸೊ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ತಾತ ಫಸ್ಟ್ ಪರ್ಸನ್ನು. ಸೆಕೆಂಡು ನಮ್ಮ ತಂದೆ ಅಷ್ಟೇ. ಅವ್ರು ಕಂಡ್ರೆ ಅಷ್ಟೇ ಭಯ ಇರ್ತಾಯಿತ್ತು, ಅವ್ರು ಕಂಡ್ರೆ ಅಷ್ಟೇ ಪ್ರೀತಿ ಕೂಡ. ಸೊ ತಂದೆ ಮತ್ತು ಮಗಳ ಮಧ್ಯೆ ಹೆಂಗಿರುತ್ತೆ ಬಾಂಧವ್ಯ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು. ಸೊ ಅದೇ ರೀತಿ ನಮ್ಮ ತಂದೆ ಅಂತಂದ್ರು ನಂಗೆ ತುಂಬಾ ಇಷ್ಟ. ನೆಕ್ಸ್ಟು ನನ್ನ ತಮ್ಮ. ನನ್ನ ಲೈಫ್ ಆರ್ಡರ್ ಪ್ರಕಾರನೇ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು ನನ್ನ ತಮ್ಮನಿಗೆ ನಾನು ಇನ್ನೊಂದು ತಾಯಿ, ನನಗೆ ಅವ್ನು ಇನ್ನೊಂದು ಮಗನ ಥರ ನಾವು ಬೆಳೆದ್ವಿ. ಸೊ ಸ್ವಲ್ಪ ಕಾಲ ಡಿಸ್ಟೆನ್ಸಲ್ಲಿ ಇದ್ರೂ, ನನ್ನ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇದ್ವಿ, ಆದ್ರೂ ಇರೋಕ್ಕಾಗಲಿಲ್ಲ. ಸೊ ಈಗ ಚೆನ್ನಾಗಿ ಮಾತಾಡ್ತೀವಿ, ಚೆನ್ನಾಗಿದೆ, ನಮ್ಮ ಮನೆಗೆ ಬರ್ತಾನೆ, ಎಲ್ಲ ಆಲ್ ರೈಟ್, ಚೆನ್ನಾಗೇ ಇದ್ವಿ. ಫಸ್ಟ್ ಹೆಂಗಿದ್ವು ಹಾಗೇ. ಸೊ ಥರ್ಡ್ ಪರ್ಸನ್ ಈಸ್ ಮೈ ಹಸ್ಬೆಂಡ್. ಸೊ ಲವ್ ಆಫ್ ಮೈ ಲೈಫ್. ಸೊ ವೆರಿ ಇಂಪಾರ್ಟೆಂಟ್ ಪರ್ಸನ್ ಇನ್ ಮೈ ಲೈಫ್. ಹಾಗೆ ನಾನು ಎತ್ತಿರೋ ಅಂತಹ ನನ್ನ ಮಗ. ಸೊ ಅದೇನೋ ಗೊತ್ತಿಲ್ಲ, ನನ್ನ ಸರೌಂಡಿಂಗ್ ಫುಲ್ಸ್ ಮೆನ್ಸೇ ಇದ್ದಾರೆ. ಸೊ ವಿಮೆನ್ಸಲ್ಲಿ ಅಂತಂದರೆ ನನ್ನ ತಾಯಿ, ನನ್ನ ಅಜ್ಜಿ ಬಿಟ್ಟರೆ ನನಗೆ ಯಾರೂ ಸ್ಪೆಷಲ್ ಅಂತ ಯಾರೂ ಇಲ್ಲ ನನಗೆ. ಸೊ ನನ್ನ ತಾಯಿ, ನನ್ನ ಅಜ್ಜಿ, ನಮ್ಮಮ್ಮ ಅವ್ರ ಅಮ್ಮ ಬಂದು ನಾನು ತುಂಬಾ ಸ್ಪೆಷಲ್ಲು. ನನ್ನ ಮಗ ಅಂತೂ ತುಂಬ 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 ಸ್ಪೆಷಲ್ಲು ಅವನು, ಯಾಕಂದರೆ ನನ್ನ ರಕ್ತ ಅಲ್ವಾ. ಸೊ ಹಿ ಈಸ್ ವೆರಿ ಸ್ಪೆಷಲ್ ಟು ಬಿ. ಸೊ ಚೆನ್ನಾಗಿ ಬಾಂಡಿಂಗ್ ಇದೆ ನನ್ನ ತಮ್ಮನಿಗೂ ಮತ್ತು ನನ್ನ ಮಗನಿಗೂ, ತುಂಬಾ ಒಳ್ಳೆ ಬಾಂಡಿಂಗ್ ಇದೆ. ಸೊ ಚೆನ್ನಾಗಿ ಆಟ ಆಡ್ತಾರೆ, ಎಂಜಾಯ್ ಮಾಡ್ತಾರೆ. ಕೆಲವೊಂದು ಟೈಮ್ ಅವನು ಅಜ್ಜಿ ತಾತಂದಿರನ್ನ ಮಿಸ್ ಮಾಡ್ಕೋತಾನೋ ಇಲ್ವೋ, ಮಾವನ್ನ ತುಂಬಾ ಮಿಸ್ ಮಾಡ್ಕೋತಾನೆ. ಸೊ ಕೆಲವೊಂದು ಸರಿ ಹೇಳ್ತಾನೆ, ನನಗೆ ಮಾಮ ಬೇಕು, ಫೋನ್ ಮಾಡು, ನಾನು ಮಾಮನ ನೋಡಬೇಕು, ಕರೆಸು ಅಂತ ಹೇಳಿ ಕರೀತಾನೆ. ನನ್ನ ಮಗ ನನ್ನ ಹಸ್ಬೆಂಡ್ನ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇಲ್ಲ, ಯಾಕಂದರೆ ನಾವು ಯಾವಾಗಲೂ ಒಂದು ಜೊತೆನೇ ಇರ್ತೀವಿ. ಬೆಳಗ್ಗೆ ರಾತ್ರಿ ಒಂದು ಜೊತೆನೇ ಇರ್ತೀವಿ. ಸೊ ಅವನು ಅಪಾರ್ಟ್ ಫ್ರಮ್ ನಮ್ಮಿಬ್ಬರನ್ನ ಅಂತಂದರೆ ಕಂಪ್ಲೀಟಾಗಿ ಅವ್ನು ಮಿಸ್ ಮಾಡ್ಕೊಳ್ಳೋದು ಅವ್ರ ಮಾವನ್ನ ಒಬ್ಬರನ್ನೇ. ಸೊ ಅವರಿಬ್ಬರ ಮಧ್ಯೆ ಇರೋ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ತುಂಬ ತೀಟೆ ಮಾಡ್ತಾನೆ, ತರಲೆ ಮಾಡ್ತಾನೆ. ಅದು ಕೆಲವೊಂದು ಕ್ಲಿಪ್ಸ್ ಇದೆ, ನಾನು ಆ್ಯಡ್ ಮಾಡ್ತೀನಿ ನೋಡಿ. ನೈಟ್ 1:30 ಟೈಮ್. ನನ್ನ ತಮ್ಮನ ಜೊತೆ ಈ ರೀತಿ ಕುತ್ಕೊಂಡು ನಾನು ಲೇಟ್ ನೈಟ್ ಮೂವೀಸ್ ಎಲ್ಲ ನೋಡಿ ತುಂಬ ವರ್ಷಗಳೇ ಆಯಿತು. ಸೊ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನೋಡಿದ್ದಿದ್ದು. ಈಗ ನೋಡ್ತಾ ಇರ್ಬೇಕಾದ್ರೆ ನನ್ನ ತಮ್ಮನೇ ನೆನಪು ಮಾಡಿಕೊಂಡು ಹೇಳ್ತಾ ಇದ್ದಾನೆ, ನಾವು ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಈ ರೀತಿ ನಾವು ಮೂವೀಸ್ನ ನೋಡ್ತಾ ಇದ್ದಿದ್ದು. ಸೊ ಇವಾಗ ಚಾನ್ಸ್ ಸಿಕ್ಕಿದೆ ನಮಗೆ ಈ ರೀತಿ ಮೂವೀಸ್ ನೋಡೋಕ್ಕೆ ಅಂತ ಹೇಳಿ. ಸೊ ಅದೆಲ್ಲ ಯಾವಾಗಲೂ ಮೈಂಡಿಗೆ ಬರಲ್ಲ. ಕೆಲವೊಂದು ಸರಿ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಓ ಹೌದಲ್ವಾ ಅಂತ ಅನಿಸುತ್ತೆ. ನಿಮಗೂ ಹಾಗೇನಾ? ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಕ್ಲೋಸ್ ರಿಲೇಟಿವ್ಸ್ ಜೊತೆ, ನಿಮಗೆ ತುಂಬಾ ಸ್ಪೆಷಲ್ ಪರ್ಸನ್ಸ್ ಜೊತೆ ನೀವು ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ತೀರಾ? ಸೊ ಈ ರೀತಿ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಮೂವೀಸ್ನ ನೋಡೋದಾಗಿರ್ಬೋದು, ಮತ್ತು ಎಲ್ಲಾದರೂ ನಿಮ್ಗೆ ಇಷ್ಟ ಆಗಿರೋಂಥ ಪ್ಲೇಸ್ಗೆ ಹೋಗೋದು, ಮತ್ತು ಇಷ್ಟ ಆಗಿರೋಂಥ ಫುಡ್ ತಿನ್ನೋದಾಗಿರ್ಬೋದು, ಇದೆಲ್ಲ ಮಾಡ್ತೀರಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಮಾಡ್ತಾಯಿದ್ಯೋ? ಹಾಂ, ಏನಾಯಿತು? ತಗುಲ್ತಾ? ಆದರೂ ಬಿಡಲ್ಲ ಆಡೋದು. ಬೀಳ್ತೆ ಚಿನ್ನಮ್ಮ. ಬೀಳ್ತೀಯ ಬಂಗಾರಿ? ಹುಷಾರು. ನೆಕ್ಸ್ಟ್ ಡೇ ಮಾರ್ನಿಂಗು ಸಾತ್ವಿಕ್ ಜೊತೆ ಚೆನ್ನಾಗಿ ಆಟಾಡಿ ಮಧ್ಯಾಹ್ನ ಬಂದು ಆಫೀಸ್ಗೆ ಹೊರಡ್ತಾ ಇದ್ದಾನೆ. ಸೊ ನನ್ನ ತಮ್ಮ ಬಂದು ಬ್ಯಾಂಗ್ಳೂರಲ್ಲೇ ವರ್ಕ್ ಮಾಡ್ತಾ ಇದ್ದಾನೆ. ಅವನಿಗೆ ಮಿಡ್ ಶಿಫ್ಟ್ ಇರುತ್ತೆ. ಸೊ
ಎದ್ದು ಸಾತ್ವಿಕ್ ಜೊತೆ ಚೆನ್ನಾಗಿ ಆಟ ಆಡಿ ಮತ್ತು ಬಟ್ಟೆಗಳೆಲ್ಲ ಇತ್ತು ಸ್ವಲ್ಪ ಅದೆಲ್ಲ ಐರನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನನ್ನ ಜೊತೆ ಮಾತಾಡ್ಕೊಂಡಿದ್ದು ಅದಾದಮೇಲೆ ಹೊರಡ್ತಾ ಇದ್ದಾನೆ ಇಲ್ಲಿ ಸತಾಯಿಸ್ತಾ ಇದ್ದಾನೆ ನನ್ನ ಮಗ ಮೆಟ್ಲು ಮೇಲೆ ಹತ್ತೋದು ಬಾ ಅಂತ ಕರೆಯೋದು ಆ ರೀತಿ ಎಲ್ಲ ಮಾಡ್ತಾ ಇದ್ದಾನೆ. ಸೊ ತುಂಬ ಬೇಜಾರು ಮಾಡ್ಕೊತಾನೆ ಹೋಗಬೇಕಾದ್ರೆ. ಓಕೆ ಮಗುನ ನನ್ನನ್ನು ಬಿಟ್ಟು ಹೋಗೋಕ್ಕೆ ಬೇಜಾರು ಮಾಡ್ಕೊತಾನೆ ಇಲ್ಲ ನನ್ನ ಮಗನ್ನ ಬಿಟ್ಟು ಹೋಗೋಕ್ಕೆ ಬೇಜಾರು ಮಾಡ್ಕೊತಾನೆ ಅವನು. ಎಷ್ಟು ಬೇಗ ಹೋಗ್ಬೇಕಾ ಅಂತ ಥಿಂಕ್ ಮಾಡ್ತಾನೆ. ಹಾಗೆ ನನ್ನ ಮಗ ಅಳ್ತಾನೆ ಇದ್ದ ಸೌಂಡು ಅವನು ಹೋಗೋದು ಅವನಿಗೂ ಇಷ್ಟ ಆಗೋದಿಲ್ಲ. ಸೊ ಇಬ್ಬರ ಮಧ್ಯೆ ಹೇಳಿದ್ನಲ್ವ ಆಲ್ರೆಡಿ. ಸೊ ಬಾಂಡಿಂಗ್ ತುಂಬಾ ಚೆನ್ನಾಗಿರೋ ಬಾಂಡಿಂಗ್ ಇದೆ. ಒಂದೊಂದು ಸರಿ ಕಾಲೆಲ್ಲ ಇಟ್ಕೊಂಡು ಎಳಿತಾ ಇರ್ತಾನೆ, ಹೋಗ್ಬೇಡ ಮಮ್ಮ ಇಲ್ಲೇ ಇದ್ಬಿಡು ನಮ್ಮ ಮನೆಯಲ್ಲೇ ಅಂತ ಹೇಳಿ. ಸೊ ನನಗೊಂಥರ ನೋಡಿದಾಗೆ ಓಕೆ ಅಂತ ಖುಷಿ ಆಗುತ್ತೆ. ಒಂದೊಂದು ಸರಿ ಅವನು ಆ ರೀತಿ ಮಾಡ್ಬೇಕಾದ್ರೆ ನಂಗೆ ಅಳು ಬಂದ್ಬಿಡುತ್ತೆ. ಇಷ್ಟು ಕ್ಲೋಸ್ ಆಗಿದ್ದಾನಲ್ವ ಇವನು ಅಂತ. ಫ್ಯೂಚರಲ್ಲಿ ಯಾರ್ಯಾರು ಹೆಂಗೆ ಚೇಂಜ್ ಆಗ್ತಾರೆ ಅಂತ ಗೊತ್ತಿಲ್ವಲ್ಲ. ಸೊ ಅದ್ರ ಬಗ್ಗೆ ಥಿಂಕಿಂಗ್ ಹೋಗ್ಬಿಡುತ್ತೆ ನನಗೆ. ಇಲ್ಲಿ ಸಾತ್ವಿಕ್ನ ಕೂಲ್ ಡೌನ್ ಮಾಡಿಬಿಟ್ಟು ನಾನು ಮನೆಗೆ ಕರಿತಾ ಇದ್ದೀನಿ. ಅವ್ನು ಬರ್ತಾ ಇಲ್ಲ, ಕೆಳಗಡೆ ಬಿದ್ದು ಓದಾಡ್ತಾ ಇರ್ತಾನೆ. ಸೊ ಹೆಂಗೋ ಅವನನ್ನು ಸಮಾಧಾನ ಮಾಡಿ ನಾನು ಕರ್ಕೊಂಡು ಹೋದೆ ಮನೆಗೆ. ಇಷ್ಟಿಗೆ ಅವನ ಬ್ರದರ್ಸ್ ಡೇ ವ್ಲಾಗ್ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆಗಲೇ ನನಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಟ್ ಆಗ್ತೀನಿ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ.